ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ತುಂಬ ದಿವಸ ಆಯಿತು ಹೊರಗಡೆ ಹೋಗೇ ಇಲ್ಲ. ನಾನು ನಿಧಿ ಆಲ್ಮೋಸ್ಟ್ ನಿಯರ್ ಅಬೌಟ್ 3 ಮಂತ್ ಆಯಿತು ಆಚೆ ಹೋಗೇ ಇಲ್ಲ ನಾವು. ಸೊ ಭಾಳ ದಿವಸ ಆದಮೇಲೆ ಇಲ್ಲೇ ನಿಯರ್ ಬೈ ಬ್ಯಾಂಗ್ಳೂರ್ ಹತ್ರ ಯಾವ್ದಾದ್ರು ಪ್ಲೇಸ್ ಹೋಗೋಣ ಅಂತ ಹೇಳ್ಬಿಟ್ಟು ಫೈನಲಿ ಮಂದಾರಗಿರಿ, ಇದು ತುಮಕೂರು ಹತ್ರ ಬರುತ್ತೆ, ಆಲ್ಮೋಸ್ಟ್ ನಿಯರ್ ತುಮಕೂರು ಹತ್ರ. ಆ ಪ್ಲೇಸಿಗೆ ಹೋಗೋಣ ಅಂತ ಹೊರಟಿದ್ವಿ. ಇದು ಹಾಫ್ ಡೇಯಲ್ಲಿ ಮುಗಿಸ್ಕೋಬೋದು. ಬೆಂಗಳೂರು ಸೆಂಟ್ರಿಂದ ಈ ಮಂದಾರಗಿರಿ ಒಂದು 60 ಕಿಲೋಮೀಟರ್ ಅಪ್ರಾಕ್ಸಿಮೇಟ್ ಇದೆ. ಆಯ್ತಾ? ಲೆಟ್ಸ್ ಗೋ. ಇದು ಎಲ್ಲಿವರೆಗೂ ಬಂದ್ವಿ ಇವಾಗ ನಾವು? ದಾಬಸ್ಪೇಟ್, ನಿಯರ್ ಅಬೌಟ್ ದಾಬಸ್ಪೇಟ್ ಹತ್ರ ಇದ್ದೀವಿ. ಇನ್ನು ಇಲ್ಲಿಂದ 10 ಕಿಲೋಮೀಟರ್ 15 ಕಿಲೋಮೀಟರ್ ಇರೋದು ಅಷ್ಟೇ. ಓಕೆ. ನಾವು ರೈಟಿಗೆ. ಸೊ ಇಲ್ಲಿಂದ ಅನದರ್ 2 ಕಿಲೋಮೀಟರ್ ಒಳಗಡೆ ಹೋದರೆ ಇಲ್ಲಿಂದನೇ ಕಾಣಿಸ್ತಾ ಇದೆ ನೋಡಿ. ಕಾಣಿಸ್ತಾ ಇದೆ ಅಲ್ಲಿ ಎದುರುಗಡೆ. ಅಲ್ಲಿ ಮೇಲೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಮೇಲೆ ಇವಾಗ ಕಾಣಿಸ್ತಾನಿದೆ. ರೈಟ್ ಸೈಡ್ ನೋಡಲ್ಲಿ ಅಷ್ಟು ಹತ್ತಬೇಕು ನಿಧಿ. ನಡ್ಕೊಂಡು ಹೋಗ್ಬೇಕಷ್ಟು. ಇಲ್ಲ, ಭಾಳಷ್ಟು ಜನ ಇದಾರಲ್ಲಪ್ಪ. ಸಾಯಂಕಾಲ ಟೈಮ್ನಾಗ ಇಷ್ಟು ಜನ ಇರಲ್ಲಪ್ಪ. ಸಾಯಂಕಾಲಕ್ಕೆ ಜಾಸ್ತಿ ಬರೋದು. ಇಲ್ಲ, ಇದಕ್ಕೆ ವಾಪಸ್ ಬಂದ್ಮೇಲೆ ನೋಡೋಣ. ಪಿಕಾಕ್ ಶೇಪ್ ಅಷ್ಟೇ ಇದೆ, ಪಿಕಾಕ್ ಅಲ್ಲ. ಕಾರೇ ಹೋಗುತ್ತಂತನಾ? ಹೋಗುತ್ತೆ. ಸೊ ಇಲ್ಲಿ ಕಾರ್ ಪಾರ್ಕಿಂಗಿಗೆ 40 ರೂಪೀಸ್ ತೊಗೊಂಡಿದ್ದಾರೆ. ಅಲ್ಲಿ ಹಿಂದ್ಗಡೆ ಪಿಕಾಕ್ ಅಲ್ಲಿ ಲೆಫ್ಟಲ್ಲಿ ತೋರಿಸಿ ಒಂದು ನಿಮಿಷ. ಸೊ ಆ ಪಿಕಾಕ್ ಅಲ್ಲಿ ಹೋಗ್ಬೋದು. ನಾವು ಫಸ್ಟ್ ಮೇಲೆ ಹೋಗ್ಬಿಟ್ಟು ಅದು ಮುಗಿಸ್ಕೊಂಡು ಆಮೇಲೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಒಂದು ಕಾರು ಹಿಂದ್ಗಡೆಯಿಂದ ಹೋಗ್ಬಿಟ್ಟು ಅಲ್ಲಿ ಮೇಲೆ ಹೋಗುತ್ತೆ. ನಾನು ಬೇಡ, ಒಂದು ಸ್ವಲ್ಪ ಟ್ರೆಕ್ ಮಾಡಬೇಕು ಅಂದರೆ ಇಲ್ಲಿ ಮುಂದೆ ಸ್ಟೆಪ್ಸ್ ಇದ್ದಾವೆ. ಆ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಸಮ್ ನಿಯರ್ ಅಬೌಟ್ 400ಇಂದ 450 ಸ್ಟೆಪ್ಸ್ ಇದೆ. ಸೊ ನಾವು ಕಾರಲ್ಲೇ ಹೋಗ್ತಾ ಇದ್ದೀವಿ ಮೇಲ್ಗಡೆ. ಸೊ ಈ ಥರ ರೋಡ್ ಇದೆ ಮೇಲೆ ಹೋಗೋದಕ್ಕೆ. ಮುಂಚೆ ಎಲ್ಲ ಮಡ್ ರೋಡ್ ಇತ್ತು, ಅಷ್ಟು ಈಸಿ ಇರಲಿಲ್ಲ, ರಫ್ ಡ್ರೈವ್. ಈಗೆಲ್ಲ ಚೆನ್ನಾಗಿ ಸಿಮೆಂಟ್ ರೋಡ್ ಹಾಕಿದ್ದಾರೆ. ಚೆನ್ನಾಗಿದೆ. ಸಡನ್ನಾಗಿ ಆ ಹೈವೇಯಿಂದ ಹೊರಡೆ ಬಂದ ತಕ್ಷಣ ಕಂಪ್ಲೀಟ್ ಚೇಂಜ್ ಆಗಿಬಿಟ್ಟಿದೆ. ಫುಲ್ಲು ಫಾರೆಸ್ಟ್ ಫೀಲಿಂಗ್ ಬರ್ತಾ ಇದೆ. ಹಿಲ್ಸ್ ಥರ. ಆಮೇಲೆ ಇದೇ ರೋಡಲ್ಲೇ ಎಂಡಲ್ಲಿ ಒಂದು ಲೇಕ್ ಇದೆ, ಅದು ಬರ್ತಾ ಹೋಗೋಣ ಆ ಕಡೆ. ಅದೊಂದು ನೋಡ್ಕೋಬೇಕಲ್ಲ, ಪಿಕಾಕ್ ಒಂದು. ಅದೇ ಅದೊಂದು. ಇದೇನಾ? ಇದೇ ಲೇಕ್. ಅಲ್ಲೆಲ್ಲ ಹೋಗಿದಾರಲ್ಲಿ ಆ ಥರ ಅಲ್ಲಿ ಹೋಗ್ಬೋದು. ಅಲ್ಲಿ ನೀರ್ ಹತ್ರ ಹೋಗಿದಾರಲ್ಲ. ಬೇಕು ಅಂದ್ರೆ ಇವಾಗಲೇ ಹೋಗ್ಬೋದು, ಬೇಕಾದ್ರೆ ಹೋಗೋಣ. ಇಲ್ಲ, ಮೇಲೆ ಹೋಗಿ ಬಂದು ಹೋಗೋಣ. ಬೆಳಕಿರುತ್ತೆ. 4:30 ಇವಾಗ. ಇನ್ನೂ 1 ಅವರ್ ಆರಾಮಾಗಿ ಟೈಮ್ ಇರುತ್ತೆ. ಆ ಹಿಂದ್ಗಡೆ ಕಾಣಿಸ್ತಾ ಇರೋದೆಲ್ಲ ದೇವರಾಯನ ದುರ್ಗ ಫಾರೆಸ್ಟ್. ಸ್ಟೀಪ್ ಇದೆಪ್ಪ. ಹೌದಲ್ಲ? ಇಲ್ಲಿ ಈಗ ಮೇಲೆ ಬಂದಿದ್ದೀವಿ. ಇಲ್ಲಿ ಹಿಂದ್ಗಡೆ ನೋಡ್ಬೋದು. ಅದೇ ಅಂದರೆ ಅದು ಮೇನ್ ಟೆಂಪಲ್ ಅಲ್ಲಿ ಮೇಲೆ ಇರೋದು. ಕಾರಲ್ಲಿ ಮೇಲೆವರೆಗೆ ಬಂದಿದ್ವಿ. ತೊಂದರೆ ನ್ಯೂಲಿ ಬಿಲ್ಡ್ ರೋಡ್ ಇದೆ, ಬಟ್ ತುಂಬ ಸ್ಟೀಪಾಗಿದೆ. ಫಸ್ಟ್ ಗೇರಲ್ಲೇ ಬರಬೇಕು, ಸ್ಲೋ ಆಗಿ. ಸೊ ನಾವು ಬಂದಿರೋದು ಈವ್ನಿಂಗ್ ಟೈಮಲ್ಲಿ, ಸನ್ಸೆಟ್ ಟೈಮಿಗೆ ಬಂದಿದ್ದೀವಿ. ಯಾಕಂದರೆ ಇದು ಫುಲ್ಲು ರಾಕ್ದು ಬೆಟ್ಟ ಇರೋದ್ರಿಂದ ತುಂಬ ಸೆಕೆ ಆಗುತ್ತೆ ಆಫ್ಟರ್ನೂನ್ ಬಂದರೆ. ಐದರ್ ಪ್ರಿಫರ್ಡ್ ಟೈಮ್ ಅಂತಂದರೆ ಬೆಳಗ್ಗೆ 6 ಗಂಟೆಗೆ ಹೊರಟ್ಬಿಟ್ಟು 8 ಗಂಟೆಗೆಲ್ಲ ಇಲ್ಲಿ ಬಂದರೆ ಆ ಟೈಮಲ್ಲಿ ತಂಪಾಗಿರುತ್ತೆ, ಅಂದರೆ ಆರಾಮಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲ ಅಂದರೆ ಈ ಥರ ನಾವು ಬಂದಿದ್ದೀವಲ್ಲ ಈ ಸನ್ಸೆಟ್ ಟೈಮಲ್ಲಿ. ಇವಾಗ ಟೈಮ್ ಆಗಿರೋದು 5 o'clock ಇದೆ. 1 ಅವರ್ ನೀಟಾಗಿ ಎಲ್ಲ ನೋಡ್ಕೊಂಬಿಟ್ಟು ಹೋಗ್ಬೋದು. ಈ ಟೈಮಲ್ಲೂ ತುಂಬ ಸೆಕೆ ಆಗ್ತಾಯಿದೆ. ಈ ದೇವಸ್ಥಾನ ಎಂಟ್ರಿಗೆ ಟಿಕೆಟ್ ಇದೆ, ಎಂಟ್ರಿ ಟಿಕೆಟು ಪರ್ ಹೆಡ್ 10 ರೂಪೀಸ್.
12 ಇಯರ್ಸ್ ಆ್ಯಂಡ್ ಅಬೋವ್ ಎಲ್ಲರಿಗೂ 10 ರೂಪೀಸ್ ಟಿಕೆಟ್ ಮಾಡಿದ್ದಾರೆ. ಗೋಯಿಂಗ್ ಡೌನ್, ವಾಪಸ್ ಹೋಗ್ತಾ ಇದ್ದೀವಿ. ಇದೆಲ್ಲ ಮೇಲೆ ಎಲ್ಲ ಮುಗೀತು. ಇವಾಗ ಕೆಳಗಡೆ ಲೇಕ್ ತುಂಬ ಚೆನ್ನಾಗಿತ್ತು. ಸೊ ಅದನ್ನೊಂದು ನೋಡ್ಕೊಂಡ್ಬಿಟ್ಟು, ಬಟ್ ಮೇಲ್ಗಡೆ ವ್ಯೂವೇ ಚೆನ್ನಾಗಿತ್ತಲ್ಲ. ಮೇಲೆ ಚೆನ್ನಾಗಿದೆ, ಇನ್ನು ಸ್ವಲ್ಪ ಹೊತ್ತು ಕೂತಿ ಚೆನ್ನಾಗಿರೋದು ಸನ್ಸೆಟ್ ಆಗೋವರೆಗಲ್ಲ. ಬಟ್ ಕೆಳಗಡೆಯಿಂದೆಲ್ಲ ಮುಗಿಸ್ಕೊಂಡು ಬಂದು ಹಾಂ. ಸೊ ಕೆಳಗಡೆ ಅದು ಪಿಕಾಕ್ದು ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಅದು ಮತ್ತು ಲೇಕು ಮುಗಿಸ್ಕೊಂಡು ಇಲ್ಲಿಗೆ ಬಂದುಬಿಟ್ರೆ ಸನ್ಸೆಟ್ ಆಗೋವರೆಗೂ ಕುತ್ಕೋಬೋದು. ನಾವು ಅದರ್ ವೇ ಥಿಂಕ್ ಮಾಡಿದ್ವಿ, ಲಾಸ್ಟಿಗೆ ಹೋಗ್ತಾ ಹೋಗ್ತಾ ಅವೆರಡು ನೋಡೋಣ ಅಂತ. ಸೊ ಅದಕ್ಕೆ ಸನ್ಸೆಟ್ ಮಿಸ್ ಆಗ್ತಾ ಇದೆ. ಮೇಲೇನೆ ಚೆನ್ನಾಗಿದೆ, ನೀವೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ಟು ಮೇಲೆ ಬನ್ನಿ. ನಮ್ಮವ್ರು ಪಿಕ್ನಿಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪಿಕ್ನಿಕ್ ಬಾಸ್ಕೆಟ್ ಒಂದು ಸ್ವಲ್ಪ ತಂದಿದ್ದಾರೆ. ಅಯ್ಯೋ, ನಮ್ಮ ಮನೇಲಿ ಪಿಕ್ನಿಕ್ ಬಾಸ್ಕೆಟ್ ಇತ್ತಲ್ಲ, ಅಲ್ಲ ಚಿಕ್ಕದಿತ್ತು. ಪಿಕ್ನಿಕ್ ಬ್ಯಾಗ್ ಇನ್ಸ್ಟೆಡ್ ಆಫ್ ಬಾಸ್ಕೆಟ್ ಬ್ಯಾಗ್. ಸೊ ಅಲ್ಲಿ ಮೇಲೆ ಹೋಗಿ ಬಂದಿರೋದು. ಬಂದ ಮೇಲೆ ಇಲ್ಲಿ ಈವ್ನಿಂಗ್ ಲೇಕ್ ಇದೆ, ತುಂಬ ಚೆನ್ನಾಗಿದೆ ಲೇಕು. ಕರೆಕ್ಟ್ ಈವ್ನಿಂಗ್ ಟೈಮಲ್ಲಿ 5:30 ಕೂಲಾಗಿದೆ, ತುಂಬ ಪ್ಲೇಸ್ ಇದೆ. ನಾವು ಪ್ಲೇಸ್ ಹುಡುಕ್ತಾ ಇದ್ದೀವಿ, ಎಲ್ಲಾದ್ರೂ ಒಂದ್ಸಲ ಚಾಪೆ ಹಾಕ್ಕೊಂಡ್ಬಿಟ್ಟು ಕೂತ್ಕೊಳ್ಳೋಕೆ ಪ್ಲೇಸ್ ಇದೆಯಾ ಅಂತ. ಸೊ ಅದೊಂದು ಲಾಸ್ಟ್ ಪಾಯಿಂಟ್, ಅದನ್ನು ನೋಡಿಕೊಂಡು ಇಲ್ಲಿಂದ ವಾಪಸ್ ಹೊರಡೋದು. ಇಲ್ಲಿವರೆಗೂ ನಾವು ಆಲ್ಮೋಸ್ಟ್ ನಿಯರ್ ಅಬೌಟ್ 2 ಅವರ್ಸ್ ಸ್ಪೆಂಡ್ ಮಾಡಿದ್ದೀವಿ. ಅಲ್ಲೊಂದು 15 ಮಿನಿಟ್ಸ್, ಹಾಫ್ ಆನ್ ಅವರ್, ಅಂದರೆ 2.5 ಅವರ್ ಬೇಕು ಆರಾಮಾಗಿ ಎಲ್ಲ ನೋಡ್ಕೊಂಡು ಹೋಗೋದಕ್ಕೆ. ಸೊ ಮಂದಾರಗಿರಿ ಟ್ರಿಪ್ ಮುಗೀತು. ಸೊ ಟೋಟಲಾಗಿ 2.5 ಅವರ್ಸ್ ಟೈಮ್ ಆಯ್ತು ನಮಗೆ. ಅಲ್ಲಿ ಲೇಕ್ ಹತ್ರ ಒಂದು 20 ಮಿನಿಟ್ಸ್, ಒಂದು ಹಾಫ್ ಅವರ್, 20 ಮಿನಿಟ್ಸ್, ಹಾಂ 20 to ಹಾಫ್ ಆನ್ ಅವರ್ ಕೂತಿದ್ವಿ. ಇನ್ನೂ ನೋಡಬೇಕಾಗಿತ್ತು, ಚೆನ್ನಾಗಿತ್ತು. ಹಾಂ, ಆ್ಯಕ್ಚುಲಿ ನಮ್ಮದು ಹಾಫ್ ಡೇ ಟ್ರಿಪ್ ಥರ ಆಯಿತು.